ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಧೀರಕರಾಬ್ಜೋತ್ತಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮತ್ ಸತ್ಯಾತ್ಮಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವ ಸಲುವಾಗಿ ಅನೇಕ ಉಪಾಯಗಳನ್ನು ತಿಳಿಸಿದ್ದಾನೆ. ಅನೇಕ ವ್ರತಗಳು, ಅನೇಕ ದಾನಗಳು, ಅನೇಕ ಅನುಷ್ಠಾನಗಳು ಇವೆಲ್ಲವನ್ನೂ ಕೂಡ ಶ್ರುತಿ ಹಾಗೂ ಸ್ಮೃತಿ ಪುರಾಣಗಳಲ್ಲಿ ವಿಶೇಷವಾಗಿ ಅದರ ಮಾಹಿತಿ ನಮಗೆ ಸಿಗತ್ತೆ. ಹಾಗೆ ಸ್ನಾನವನ್ನು ಪ್ರಾತಃ ಕಾಲದಲ್ಲಿ ಆಚರಣೆ ಮಾಡೋದು ಬಹಳ ವಿಶೇಷವಾದಂಥದ್ದು, ಮಹಾಪುಣ್ಯಪ್ರದ. ಅಂತಹ ಸ್ನಾನವನ್ನು ಕೂಡ 4 ತಿಂಗಳಲ್ಲಿ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿನಿತ್ಯವೂ ನಾವು ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇನೆ ನಾವು ಸ್ನಾನವನ್ನು ಮಾಡಬೇಕು. ತತ್ರಾಪಿ ವಿಶೇಷವಾಗಿ ಆ ಕಾ ಮಾ ವೈ. ಇಲ್ಲಿ ಆ ಅಂತಂದರೆ ಆಷಾಢ, ಕಾ ಅಂತಂದರೆ ಕಾರ್ತಿಕ ಮಾಸ, ಮಾ ಅಂತಂದರೆ ಎರಡನ್ನು ತಗೋಬಹುದು. ಯಾವುದು ಅಂತಂದರೆ ಮಾರ್ಗಶಿರನೂ ಆಗತ್ತೆ, ಮಾಘನೂ ಆಗತ್ತೆ. ಆದರೆ ಮಾಘ ಸ್ನಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾ ಅಂತನ್ನುವ ಆ ವರ್ಣದಿಂದಾಗಿ ನಾವು ಮಾಘ ಮಾಸವನ್ನೇ ತೆಗೆದುಕೊಳ್ಳಬೇಕು. ವೈ ಅಂದರೆ ವೈಶಾಖ ಸ್ನಾನ. ಈ 4 ತಿಂಗಳುಗಳಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು. ಆ ತಿಂಗಳಿಗೆ ಆದಂತಹ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ. ಈ 4 ತಿಂಗಳಲ್ಲಿಯೂ ಕೂಡ ಮಾಘ ಸ್ನಾನ ಇದು ಬಹಳ ವಿಶೇಷವಾದದ್ದು ಅಂತ ನಮಗೆ ಪುರಾಣಗಳು ನಮಗೆ ತಿಳಿಸಿಕೊಡುತ್ತದೆ. ಒಂದೊಂದು ತಿಂಗಳು ಕೂಡ ಸೂರ್ಯ ಒಂದೊಂದು ರಾಶಿಯಲ್ಲಿ ಪ್ರವೇಶವನ್ನು ಮಾಡಬೇಕಾದರೆ ಒಂದೊಂದು ನದಿಗಳಲ್ಲಿ ಸ್ನಾನವನ್ನು ಮಾಡೋದು ವಿಶೇಷವಾದ ಫಲವನ್ನು ಕೊಡುತ್ತದೆ. ಆ ರೀತಿಯಲ್ಲಿ ಮಾಘ ಮಾಸದಲ್ಲಿ ಪ್ರಯಾಗ ಸ್ನಾನ ಇದು ಬಹಳ ವಿಶೇಷವಾದದ್ದು. ಮಾಘ ಸ್ನಾನಂ ಪ್ರಯಾಗೇತು ಪ್ರಶಂಸಂತಿ ಮನೀಷಿಣಃ. ಮಾಘ ಸ್ನಾನವನ್ನು ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಈ 3 ಅರ್ಥಾತ್ ಈ ಯಮುನಾ ಸರಸ್ವತಿಯಿಂದ ಕೂಡಿದಂತಹ ಗಂಗಾ ಈ ಸ್ಥಳಕ್ಕೆ ತ್ರಿವೇಣಿ ಅಂತ ಕರೀತಾರೆ. ಪ್ರಯಾಗ ಕ್ಷೇತ್ರ, ಆ ಪ್ರಯಾಗ ಕ್ಷೇತ್ರದಲ್ಲಿ ಈ ಸ್ನಾನದ ಅನುಷ್ಠಾನವನ್ನು ಮಾಡಬೇಕು. ನಮಾಗ ಸ್ನಾನಾತ್ ಪರಮೋಸ್ತಿ ಧರ್ಮ, ನಮಾಗ ಸ್ನಾನಾದ್ ಅಪರಾ ಪರಾಗತಿ, ನಮಾಗ ಸ್ನಾನಾತ್ ಪರಮೋಸ್ತಿ ಲಾಭೋ, ನಮಾಗ ಸ್ನಾನಾದ್ ಅಪರಂ ಪರಾಯಣಂ ಎಂಬುದಾಗಿ ತಿಳಿಸ್ತಾರೆ. ಅಷ್ಟು ಮಾಘ ಸ್ನಾನಕ್ಕಿಂತ ಶ್ರೇಷ್ಠವಾದಂತಹ ಮತ್ತೊಂದು ಧರ್ಮ ಇಲ್ಲ, ಮತ್ತೊಂದು ಗತಿ ಇಲ್ಲ. ಇದಕ್ಕಿಂತ ಈ ಸ್ನಾನವನ್ನು ಮಾಡಿ ಪುಣ್ಯವನ್ನು ಪಡ್ಕೊಳ್ಳೋಕ್ಕಿಂತ ದೊಡ್ಡ ಲಾಭ ಯಾವುದೂ ಇಲ್ಲ ಅಂತ ಪುರಾಣಗಳು ನಮಗೆ ತಿಳಿಸ್ತದೆ. ಈ ಮಾಘ ಸ್ನಾನವನ್ನು ಯಾರು ಮಾಡೋದಿಲ್ಲ, ಆಚರಿಸೋದಿಲ್ಲ, ಅವರು ಪೈಶಾಚ ಯೋನಿಯನ್ನು ಹೊಂದುತ್ತಾರೆ ಎಂಬುದಾಗಿ ನಮಗೆ ತಿಳಿಸ್ತಾರೆ. ಆದ್ದರಿಂದ ಮಾಘ ಸ್ನಾನವನ್ನು ಪ್ರತಿನಿತ್ಯವೂ ಈ 1 ತಿಂಗಳಲ್ಲಿ ನಾವು ಮಾಡಬೇಕು ಎಂಬುದಾಗಿ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಇದರಂತೆ ಮಾಘ ಸ್ನಾನದ ವಿಶೇಷವಾದ ಕೆಲವೊಂದು ಆಚರಣೆಗಳನ್ನು ಹೇಳಿದ್ದಾರೆ. ಸ್ನಾನವನ್ನು ಮಾಡಿ ಸಾಮಾನ್ಯವಾಗಿ ನಾವು ದೇವರಿಗೆ, ಸೂರ್ಯನಿಗೆ ಹಾಗೂ ಗಂಗಾ, ಇನ್ನು ಯಾವ ತೀರ್ಥಗಳಲ್ಲಿ ಇರ್ತೇವೆ ಇವು 3 ಮ್ಯಾಂಡೇಟ್ರಿ. ಖಂಡಿತವಾಗಿ ಇವರು 3 ಜನಕ್ಕೆ ಅರ್ಘ್ಯವನ್ನು ಕೊಡಲೇಬೇಕು. ಇನ್ನು ಯಾವ ಕ್ಷೇತ್ರಗಳಿಗೆ ಹೋಗಿರ್ತೀವಿ, ಉದಾಹರಣೆಗೆ ನಾವು ಕಾವೇರಿಗೆ ಹೋಗಿದ್ದರೆ ದೇವರು, ಸೂರ್ಯ, ಗಂಗಾ ಇವರ ಅರ್ಘ್ಯವನ್ನು ಕೊಟ್ಟು ಮತ್ತೆ ಕಾವೇರಿಗೆ ಅರ್ಘ್ಯವನ್ನು ಕೊಡಬೇಕು. ಈ ರೀತಿಯಾಗಿ ಒಂದೊಂದು ತೀರ್ಥಗಳಿಗೆ ಹೋದಾಗ ಆಯಾ ನದಿಗಳಿಗೆ ಅಭಿಮಾನಿಯಾದಂತಹ ದೇವತೆಗಳಿಗೆ, ನಿಯಾಮಕ ಭಗವದ್ ರೂಪಕ್ಕೆ ನಾವು ಅರ್ಘ್ಯವನ್ನು ಕೊಡುವುದು ಕ್ರಮ. ಹಾಗೆ ಈ ಮಾಘ ಸ್ನಾನದಲ್ಲಿಯೂ ಕೂಡ ವಿಶೇಷವಾಗಿ ನಾವು ದೇವರಿಗೆ, ಸೂರ್ಯನಿಗೆ, ಗಂಗಾಗೆ ಅರ್ಘ್ಯವನ್ನು ಕೊಡಬೇಕು. ವಿಶೇಷವಾಗಿ ಈ ತಿಂಗಳಲ್ಲಿ ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ಮಾಧವನ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಪುರಾಣಗಳು ನಮಗೆ ತಿಳಿಸಿಕೊಡುತ್ತದೆ. ಭಕ್ತಿರ್ಮೇಸ್ತು ಗದಾರಿ ಶಂಖ ಜಲಜೈರಿ ಯುಕ್ತೇ ದೃಢ ಮಾಧವೇ. ಆ ಮಾಧವ ರೂಪಿಯಾದಂತಹ ಭಗವಂತ ಹೇಗಿದ್ದಾನೆ ಅಂತಂದರೆ
ಚತುರ್ಭುಜಯುಕ್ತನಾಗಿದ್ದಾನೆ. ಬಲಭುಜದಲ್ಲಿ ಮೇಲಗಡೆ ಚಕ್ರ, ಎಡಭುಜದಲ್ಲಿ ಶಂಖ, ಕೆಳಗಿನ ಬಲಭುಜದಲ್ಲಿ ಗದ, ಎಡಭುಜದಲ್ಲಿ ಪದ್ಮವನ್ನ ಧಾರಣೆ ಮಾಡಿದಂತಹ ಮಾಧವ ರೂಪಿಯಾದಂತಹ ಭಗವಂತನ ಸ್ಮರಣೆಯನ್ನ ವಿಶೇಷವಾಗಿ ಮಾಡಬೇಕು. ಇದಕ್ಕೆ ಕಾರಣ ಏನು ಅಂತಂದರೆ, ಆ ಪ್ರಯಾಗದಲ್ಲಿ ಇರುವಂತಹ ಕ್ಷೇತ್ರ ಮೂರ್ತಿಯ ಹೆಸರು ವೇಣಿ ಮಾಧವ. ಆ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ನಾವು ಪ್ರತಿಯೊಬ್ಬರೂ ಮುಂಡನವನ್ನ ಪುರುಷರು ಮಾಡಿಕೊಳ್ಳಬೇಕು. ಮುಂಡನವನ್ನ ಕ್ಷೌರವನ್ನ ಮಾಡಿಸಿಕೊಂಡು ಅದಾದ ಮೇಲೆ ವೇಣಿದಾನವನ್ನು ಕೊಡುವಂತಹ ಒಂದು ಕ್ರಮ ಇದೆ. ಗಂಡ ಹೆಂಡತಿಯ ಕೂದಲನ್ನು ಸ್ವಲ್ಪ ಕತ್ತರಿಸಿ ಆ ತೀರದಲ್ಲಿ ವೇಣಿದಾನವನ್ನು ಮಾಡುವುದು ಬಹಳ ವಿಶೇಷವಾದದ್ದು. ಅಂತಹ ಒಂದು ಸತ್ಕರ್ಮವನ್ನ ಆಚರಣೆಯನ್ನ ಮಾಡಬೇಕು ಎಂಬುದಾಗಿ ನಮಗೆ ಶಾಸ್ತ್ರಗಳು ತಿಳಿಸ್ತವೆ. ಇನ್ನೊಂದು ದೊಡ್ಡ ವಿಶೇಷವಾದಂತಹ ವಿಷಯ ಏನು ಅಂತಂದ್ರೆ, ಈ ಮಾಘ ಮಾಸದಲ್ಲಿ ಅಂದ್ರೆ ಈ ಮಾಘ ಸ್ನಾನವನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವಾಗ ಅಂತಂದ್ರೆ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಆರಂಭ ಮಾಡಿ ಮಾಘ ಮಾಸದ ಹುಣ್ಣಿಮೆ ಪರ್ಯಂತ. ಸಾಮಾನ್ಯವಾಗಿ ಮಾಘ ಮಾಸ ಶುರುವಾಗೋದು ಮಾಘ ಶುಕ್ಲ ಪ್ರತಿಪದದಿಂದಲೇನೆ. ಆದರೆ ಮಾಘ ಸ್ನಾನದ ನಿಯಮ ಅಂದ್ರೆ ಮಾಘ ಸ್ನಾನದ ಆಚರಣೆ ಶುರುವಾಗುವುದು ಮಾಘ ಮಾಸ ಪ್ರಾರಂಭವಾಗುವಕ್ಕಿಂತ 15 ದಿವಸ ಮೊದಲಿಗೇನೆ ಆ ಮಾಘ ಸ್ನಾನದ ಅನುಷ್ಠಾನ ಪ್ರಾರಂಭವಾಗ್ತದೆ. ಆ ಸ್ನಾನವನ್ನ ಅನುಷ್ಠಾನ ಮಾಡುವಂತಹ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಪಾರಾಯಣವನ್ನ ಮಾಡಬೇಕು ಅಂತ ನಮಗೆ ತಿಳಿಸ್ತದೆ. ಅದರ ಪುಸ್ತಕವನ್ನು ಕೂಡ ನಮ್ಮ ಉತ್ತರಾದಿ ಮಠದ ವತಿಯಿಂದ ವಿಶ್ವಮಧ್ವ ಮಹಾಪರಿಷತ್ ವತಿಯಿಂದ ಅದನ್ನ ಮುದ್ರಣೆಯನ್ನು ಮಾಡಲಾಗಿದೆ. ಅವಶ್ಯವಾಗಿ ನೀವೆಲ್ಲರೂ ಕೂಡ ಆ ಪುಸ್ತಕವನ್ನ ಸ್ವೀಕಾರ ಮಾಡಬಹುದು. ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಿ ನಮ್ಮ ಎಲ್ಲ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಪ್ರಾತಃ ಕಾಲದಲ್ಲಿ ವಾಯುಪುರಾಣೋಕ್ತವಾದಂತಹ ಮಾಧವಸ್ತವರಾಜ, ಆ ಮಾಧವನ ಪ್ರತಿಮೆಯನ್ನು ಇಟ್ಟುಕೊಂಡು ಈ ಮಾಧವಸ್ತವರಾಜವನ್ನು ಹೇಳ್ತಾ ಆ ಮಾಧವನ ರೂಪಿಯಾದ ಭಗವಂತನ ಪೂಜೆಯನ್ನು ಮಾಡಬೇಕು. ಮಾಧವಸ್ತವರಾಜವನ್ನು ಸಂಪೂರ್ಣ ಪಾರಾಯಣ ಮಾಡಿ ಆದ ಮೇಲೆ 10ನೇ ಅಧ್ಯಾಯ ಗೀತಾ ಪಾರಾಯಣವನ್ನು ಮಾಡಬೇಕು. ವಿಭೂತಿ ಯೋಗ, ಭಗವಂತ ತನ್ನ ವಿಶಿಷ್ಟವಾದ ಒಂದೊಂದು ಸನ್ನಿಧಾನವನ್ನ ಯಾವ ಪದಾರ್ಥಗಳಲ್ಲಿ ವಿಶಿಷ್ಟವಾಗಿ ಇಟ್ಟಿದ್ದಾನೆ ಅಂತ ತಿಳಿಸುವಂತಹ ಘಟ್ಟ ವಿಭೂತಿ ಯೋಗ. ಅಶ್ವತ್ಥ ಸರ್ವವೃಕ್ಷಾಣ, ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ಇದು ಶ್ರೇಷ್ಠವಾದದ್ದು, ಎಲ್ಲ ಪರ್ವತಗಳಲ್ಲಿ ಹಿಮಾಲಯ. ಈ ರೀತಿಯಾಗಿ ಅನೇಕ ಭಗವಂತ ತನ್ನ ವಿಭೂತಿ ರೂಪವನ್ನು ತಾನು ತಿಳಿಸಿದಂತಹ ಯೋಗ 10ನೇ ಅಧ್ಯಾಯ. ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡಬೇಕು. ಆದ ಮೇಲೆ ವಿಶ್ವರೂಪ ಯೋಗ, ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದಂತಹ ಘಟ್ಟ 11ನೇ ಅಧ್ಯಾಯ, ಅದರ ಪಾರಾಯಣವನ್ನು ಮಾಡಬೇಕು. ಅದಾದ ಮೇಲೆ ಗಜೇಂದ್ರ ಮೋಕ್ಷದ ಪಾರಾಯಣವನ್ನು ಮಾಡಬೇಕು. ಶ್ರೀಮದ್ ಭಾಗವತ 8ಮ ಸ್ಕಂದದಲ್ಲಿ ಬರುವಂತಹ ಕಥಾಭಾಗ ಗಜೇಂದ್ರ ಮೋಕ್ಷ. ಈ ಗಜೇಂದ್ರ ಮೋಕ್ಷದ ಪಾರಾಯಣವನ್ನು ಮಾಡಬೇಕು. ವಿಶೇಷವಾಗಿ ಪ್ರತಿನಿತ್ಯವೂ ನಾವು ಗಜೇಂದ್ರ ಮೋಕ್ಷದ ಪಾರಾಯಣವನ್ನು ಮಾಡಬೇಕು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ಸತ್ಯನಾಥ ತೀರ್ಥರು ಬೆಳಗ್ಗೆ ತಾವು ಎದ್ದ ಮೇಲೆ ಭಗವಂತನ ಸ್ಮರಣೆಯನ್ನು ಮಾಡಿ ಗೋಪೂಜೆಯನ್ನು ಮಾಡಿ ಪ್ರಾತಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ಇದ್ದರು. ಆ ಪ್ರಾತಸ್ತೋತ್ರಗಳಲ್ಲಿ ಯಾವುದು ಅಂತಂದ್ರೆ ಗಜೇಂದ್ರ ಮೋಕ್ಷಾದಿ ಸ್ತೋತ್ರಗಳನ್ನ ತಾವು ಪಾರಾಯಣ ಮಾಡ್ತಾ ಇದ್ದರು ಅಂತನ್ನುವ ವಿಷಯವನ್ನ ಸತ್ಯನಾಥ ಅಭ್ಯುದಯ ಮಹಾಕಾವ್ಯದಲ್ಲಿ ತಿಳಿಸ್ತಾರೆ. ಹಾಗೆ ಈ 4 ಸ್ತೋತ್ರಗಳನ್ನ ಅರ್ಥಾತ್ ಮಾಧವಸ್ತವರಾಜ, ಗೀತಾ 10, 11ನೇ ಅಧ್ಯಾಯಗಳು ಮತ್ತೆ ಗಜೇಂದ್ರ ಮೋಕ್ಷ, ಭಾಗವತದಲ್ಲಿ ಬರುವಂತಹ ಗಜೇಂದ್ರ ಮೋಕ್ಷ, ಇದರ ಪಾರಾಯಣವನ್ನು ಮಾಡಿ ಆ ಮಾಧವ ರೂಪಿಯಾದಂತಹ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಈ ಮಾಸ ಮಹಾತ್ಮೆಗಳಲ್ಲಿ ನಾವು ಈ ವಿಷಯವನ್ನ ಕಾಣಲಾಗ್ತೇವೆ. ಇನ್ನ ನಾವು ಬಹಳ ದಕ್ಷಿಣ ದೇಶದವರು, ನಮಗೆ ಬಹಳ ದೂರವಾಗ್ತದೆ ಪ್ರಯಾಗ. ಅಲ್ಲಿ ಹೋಗಿ ನಮಗೆ ಪ್ರತಿನಿತ್ಯವೂ ಕೂಡ ನಮಗೆ ಪ್ರಯಾಗ ಸ್ನಾನವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಮತ್ತೆ ನಮಗೇನು ಉಪಾಯ ಅಂತಂದ್ರೆ, ಶಾಸ್ತ್ರ ನಮಗೆ ಬಹಳ ಉಪಾಯಗಳನ್ನು ತಿಳಿಸ್ಕೊಡ್ತದೆ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆ ಚಿಕ್ಕ ಚಿಕ್ಕ ಉಪಾಯಗಳನ್ನು ಹೇಳ್ತೇವೆ, ಅಷ್ಟನ್ನಾದರೂ ನೀವು ಮಾಡ್ರಿ ಎಂಬುದಾಗಿ ನಮಗೆ ಶಾಸ್ತ್ರ ತಿಳಿಸ್ಕೊಡ್ತದೆ. ಮತ್ತೆ ಪ್ರಯಾಗ ಸ್ನಾನವನ್ನು ಎಲ್ಲರೂ ಅಲಹಾಬಾದಿಗೆ ಹೋಗಿ ಉತ್ತರ ಪ್ರದೇಶಿಗೆ ಹೋಗಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಮತ್ತೆ ನಾವೆಲ್ಲ ಇಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ವಿಚಾರ ಬಂದರೆ ಅದಕ್ಕೆ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ. ಅಶ್ವತ್ಥಸ್ಯ ಜಲೇ ಯತ್ರ ಛಾಯಾ ಭವತಿ ಕುತ್ರಚಿತ್ ತತ್ಪ್ರಯಾಗ ಸಮಂ ತೀರ್ಥಂ ತತ್ರ ಸನ್ನಿಹಿತೋ ಹರಿಹಿ. ಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ, ನೀವು ಉತ್ತರ ಪ್ರದೇಶಿಗೆ ಹೋಗಬೇಕಾಗಿಲ್ಲ. ನಿಮ್ಮ ಊರಿನಲ್ಲಿರುವಂತಹ ಯಾವ ಸರೋವರವೋ ಕೆರೆಯೋ
ಏನು ಜಲರಾಶಿ ಇದೆಯೋ ಆ ಜಲರಾಶಿಗೆ ಹೋಗಿ ನೋಡ್ರಿ. ಆ ಜಲರಾಶಿಯ ಪಕ್ಕದಲ್ಲಿ ಒಂದು ಅಶ್ವತ್ಥ ಗಿಡ ಇದ್ದರೆ ಸಾಕು. ಅಶ್ವತ್ಥ ಗಿಡದ ನೆರಳು ಯಾವ ಜಲರಾಶಿಯಲ್ಲಿ ಬೀಳುತ್ತದೆ, ಆ ಜಲರಾಶಿ ಪ್ರಯಾಗಕ್ಕೆ ಸಮವಾದಂತಹ, ಆ ತೀರ್ಥ ಪ್ರಯಾಗಕ್ಕೆ ಸಮವಾದದ್ದು. ಅಲ್ಲಿ ಸ್ನಾನವನ್ನು ಮಾಡಿದರೆ ಪ್ರಯಾಗ ಸ್ನಾನವನ್ನ ಮಾಡಿದ ಫಲವೇ ಸಿಗತ್ತೆ ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಉದಾಹರಣೆಗೆ ಹೇಳಬೇಕಾದರೆ ನಮ್ಮ ಶ್ರೀಮುಷ್ಣ ಕ್ಷೇತ್ರ, ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ನಿತ್ಯ ಪುಷ್ಕರಣಿಯ ಪಕ್ಕದಲ್ಲೇನೆ ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷದ ನೆರಳು, ಅದರ ಛಾಯ ಆ ನಿತ್ಯ ಪುಷ್ಕರಣಿಯಲ್ಲಿ ಬೀಳುತ್ತದೆ. ಹಾಗೆ ಮುಳುಬಾಗಿಲಲ್ಲಿರುವಂತಹ ನರಸಿಂಹ ತೀರ್ಥ, ಆ ನರಸಿಂಹ ತೀರ್ಥದ ಪಕ್ಕದಲ್ಲಿಯೂ ಕೂಡ ಒಂದು ದೊಡ್ಡದಾದಂತಹ ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷದ ನೆರಳು ಕೂಡ ಈ ತೀರ್ಥದಲ್ಲಿ ಬೀಳುತ್ತದೆ. ಅಷ್ಟೇ ಯಾಕೆ, ತಿರುಮಲದಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ, ಆ ಸ್ವಾಮಿ ಪುಷ್ಕರಣಿಯು ಪಕ್ಕದಲ್ಲಿಯೂ ಕೂಡ ಒಂದು ಅಶ್ವತ್ಥ ಗಿಡ ಇದೆ. ಆ ಅಶ್ವತ್ಥ ಗಿಡದ ನೆರಳಿನಲ್ಲಿ ನಾವು ಸ್ನಾನವನ್ನು ಅನುಷ್ಠಾನ ಮಾಡಿದರೆ ಸಾಕ್ಷಾತ್ ಪ್ರಯಾಗ ಸ್ನಾನವನ್ನ ಪ್ರಯಾಗ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಿದಂತಹ ಒಂದು ಸ್ನಾನದ ಫಲ ಏನು ಸಿಗಬೇಕು ಆ ಫಲ ಸಿಗ್ತದೆ ಅಂತ ನಮಗೆ ಶಾಸ್ತ್ರ ತಿಳಿಸ್ತದೆ. ಹಾಗೆ ಶಾಸ್ತ್ರಗಳು ನಮಗೆ ಅನೇಕ ಉಪಾಯಗಳನ್ನು ತಿಳಿಸಿದೆ. ಏನಾದರೂ ಪರವಾಗಿಲ್ಲ, ಮಾಡೋದನ್ನ ಬಿಡಬೇಡ್ರಿ ಅಂತ ಅನ್ನೋ ಸಲುವಾಗಿ ನಮಗೆ ಆ ಪ್ರಯಾಗ ತೀರ್ಥದ ಸಾನ್ನಿಧ್ಯ ಏನು ಇದ್ದರೆ ಕೂಡಿ ಬರ್ತದೋ ಅಂತ ಸ್ಥಳವನ್ನು ಕೂಡ ನಮಗೆ ಶಾಸ್ತ್ರ ತೋರಿಸಿಕೊಡ್ತದೆ. ಆ ರೀತಿಯಲ್ಲಿ ನಾವು ವಿಶೇಷವಾಗಿ ಒಂದು ತಿಂಗಳ ಕಾಲದಲ್ಲಿ ಆ ಮಾಘ ಸ್ನಾನವನ್ನು ಅನುಷ್ಠಾನ ಮಾಡಿ ಅಲ್ಲಿ ಹೇಳಿದಂತಹ ಎಲ್ಲಾ ಪಾರಾಯಣಗಳು ಏನೇನಿದೆಯೋ ಅದೆಲ್ಲವನ್ನು ಕೂಡ ಅನುಷ್ಠಾನ ಮಾಡಿ ಗುರುಗಳ ಅಂತರ್ಯಾಮಿಯಾದ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಆ ಮಾಸ ನಿಯಾಮಕನಾದಂತಹ ಮಾಧವನಿಗೆ ನಾವು ಸಮರ್ಪಣೆಯನ್ನು ಮಾಡೋಣ. ಮಾಡಿ ವಿಶೇಷವಾಗಿ ಆ ದೇವರು ಹಾಗೆ ಯಾವ ಕ್ರಮದಲ್ಲಿ ನಾವು ಸಮರ್ಪಣೆಯನ್ನು ಮಾಡಿರ್ತೇವೋ ಅದೇ ಕ್ರಮದಲ್ಲಿ ದೇವರು ನಮಗೆ ಅನುಗ್ರಹವನ್ನು ಮಾಡಲಿ. ಮಾಧವ ಗುರುಗಳ ಅಂತರ್ಯಾಮಿಯಾದ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಮಾಧವನಿಗೆ ನಾವು ಸಮರ್ಪಣೆಯನ್ನು ಮಾಡಿದರೆ ಆ ಮಾಧವ ತನ್ನ ಅನುಗ್ರಹವನ್ನ ಮುಖ್ಯ ಪ್ರಾಣ ದೇವರಿಗೆ ವಿಶೇಷವಾಗಿ ಮಾಡ್ತಾನೆ. ಮುಖ್ಯ ಪ್ರಾಣ ದೇವರು ನಮ್ಮ ಗುರುಗಳಿಗೆ ಮಾಡ್ತಾರೆ, ನಮ್ಮ ಗುರುಗಳು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ಈ ರೀತಿಯಾಗಿ ವಿಶೇಷವಾದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡು ಆ ಪುಣ್ಯದಿಂದ ವಿಶೇಷವಾದ ಜ್ಞಾನ ಸಂಪಾದನೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.